ನಮಸ್ಕಾರ ನನ್ನೆಲ್ಲ ಗ್ರಾಮೋನ್ ಆಪರೇಟರ್ಗೆ. ಸೊ ಇವಾಗ 23 ಡಿಸೆಂಬರ್ 2022ರಂದು ಏನು ಬಿಟ್ಟಿದ್ದಾರೆ ಹೊಸ ಥರ ಲೇಬರ್ ಬಸ್ ಪಾಸ್. ಸೊ ಇದು ಬಂದು KSRTC. ಸೊ KSRTC ಬಸ್ಸಲ್ಲಿ ಯೂಸ್ ಆಗಂತ ಲೇಬರ್ ಬಸ್ ಪಾಸ್ ಬಿಟ್ಟಿದ್ದಾರೆ. ಮತ್ತೆ ಇದು ಯಾವ ರೀತಿ ಹೊಸ ಥರ ಇದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ತಪ್ಪದೆ ಮರೆಯಬೇಡಿ. ಸೊ ಮೊದಲಿಗೆ ನಾವು ಸೇವಾ ಸಿಂಧು ಲಾಗಿನ್ ಆಗೋಣ. ಸೇಮ್ ಆ್ಯಸ್ ಇಟ್ ಈಸ್ ಡಿಜಿ ಲಾಕರ್ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ OTP ಹಾಕೋಣ. OTP ಹಾಕಿದ್ಮೇಲೆ ಈ ಥರ ಓಪನ್ ಆಗುತ್ತೆ ವಿಂಡೋ. ಅಲ್ಲಿ ಯಾವ್ದು ಬೇಕು KSRTC ಇರೋದೊಂದೇ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಂತೀವಿ. ಇಲ್ಲಿ ರೆಫರೆನ್ಸ್ ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಲೇಬರ್ ಕಾರ್ಡ್ ಕೊಟ್ಟಿರ್ತೀರಲ್ಲ, ಮೀನ್ಸ್ A4 ಶೀಟು, ಅಲ್ಲಿ ಕೆಳಗಡೆ ಫುಲ್ ಡೌನಲ್ಲಿ ಒಂದು ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಆ ರೆಫರೆನ್ಸ್ ನಂಬರ್ನ ಅಲ್ಲಿ ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಫುಲ್ ಡೀಟೇಲ್ ಎಲ್ಲ ಅದೇ ಆಟೋಮೆಟಿಕ್ಲಿ ತಗೊಳುತ್ತೆ ವಿತ್ ಫೋಟೋ ಸಮೇತ. ಜಸ್ಟ್ ನಾವು ಅಲ್ಲಿ ಎಂಟ್ರ್ ಮಾಡಬೇಕಾಗಿರೋದು ಮೊಬೈಲ್ ನಂಬರ್ ಮಾತ್ರ. ನೀವು ನೋಡ್ತಾ ಇದ್ದೀರಾ, ಇದು ಬೇರೆ ಕಡೆ ಶೋ ಆಗಬಾರ್ದು, ಆ ಉದ್ದೇಶಕ್ಕೋಸ್ಕರ ಎಲ್ಲ ಹಿಡನ್ ಮಾಡಿದ್ದೀನಿ. ಸೊ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಎಲ್ಲಿಂದ ಫ್ರಮ್ ಅಂತ ಕೇಳುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಊರು ಎಲ್ಲಿಂದ ನಿಮಗೆ ಬೇಕು ಅಂತ ಹೇಳ್ತಾರೋ ಅವರು, ಆ ಊರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಜಾಗದಿಂದ 45 ಕಿಲೋಮೀಟರ್ ಅವರು ಜರ್ನಿ ಮಾಡಬಹುದು. ಮತ್ತೆ ಸಬ್ಮಿಟ್ ಬಟನ್ ಕೊಡಿ. ಈ ರೀತಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಮತ್ತೆ ಸಬ್ಮಿಟ್ ಅಂದರೆ ಏನಾದರೂ ಇದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿದ್ರೆ ಮಾಡ್ಕೋಬೋದು. ಆಟೋಮೆಟಿಕ್ಲಿ ರೆಸಿಪ್ಟ್ ಜನರೇಟ್ ಆಗಿಬಿಡುತ್ತೆ. ಸೊ ಅದನ್ನು A4 ಶೀಟ್ಗೆ ಕೊಟ್ಕೋಬೋದು. 2 ಶೀಟ್ ಬರುತ್ತೆ. ಬೇಡ ಅಂದರೆ ಅವಶ್ಯಕತೆ ಇಲ್ಲ ಎರಡನೇದು, ಜಸ್ಟ್ ಒಂದನೇದು ಮಾತ್ರ ಕೊಟ್ಕೊಂಡ್ರೆ ಅವ್ರಿಗೆ ರೆಫರೆನ್ಸ್ ನಂಬರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಹಾಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಶುಭರಾತ್ರಿ.